ಸ್ನೇಹಿತರೆ ನಮಸ್ತೆ, ನೀವು ನೋಡ್ತೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಗೆರೆ. ಎಲೆಕ್ಷನ್ ಬ್ಯುಸಿನಲ್ಲಿ ಎಲ್ಲರೂ ಕೂಡ ನಮ್ಮನ್ನು ಸೇರಿದಂತೆ ಎಲ್ಲರೂ ಕೂಡ ಮರೆತಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಸಂಗತಿ ಏನಂದರೆ ಅದು ಪೆನ್ಡ್ರೈವ್ ಪ್ರಕರಣ. ಬಹುಶಃ ಪೆನ್ಡ್ರೈವ್ ಪ್ರಕರಣ ಇಡೀ ದೇಶದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಎಲೆಕ್ಷನ್ಗೂ ಒಂದು ದಿನದ ಮುಂಚಿತವಾಗಿ ಅಲ್ಲಿಂದ ಹಿಡಿದು ರಿಸಲ್ಟ್ವರೆಗೂ ಕೂಡ ಸಾಕಷ್ಟು ಸದ್ದು ಮಾಡಿದಂಥ ಪ್ರಕರಣ. ಅದು ರಾಜಕೀಯವಾಗಿ ಕೆಲವರು ಲಾಭ ಪಡ್ಕೊಂಡ್ರು, ಇನ್ನು ಕೆಲವರು ಅದನ್ನು ಆ ಒಂದು ವಿಡಿಯೋ ನೋಡಿ ಕೆಲವರು ತಮ್ಮ ಕಾಮ ಚೇಷ್ಟೆಯನ್ನು ಕೂಡ ತಮ್ಮ ಕಾಮ ಕುಚೇಷ್ಟೆಯನ್ನು ಕೂಡ ನಿವಾರಿಸ್ಕೊಂಡ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಹೊಲಸು ವಿಡಿಯೋ ಹಳ್ಳಿಯಿಂದ ದಿಲ್ಲಿಯವರೆಗೂ ತಲುಪಿದ್ದು ನಿಜಕ್ಕೂ ಒಂದು ರೀತಿ ದುರಂತ. ಇದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಇದೀಗ ಎಲೆಕ್ಷನ್ ಸುದ್ದಿಯಿಂದಾಗಿ ಮರ್ತಿದ್ದಂಥ ಈ ಒಂದು ಪ್ರಕರಣ ಏನಾಗಿದೆ, ಭವಾನಿ ರೇವಣ್ಣ ಅವರಿಗೆ ವಾರೆಂಟ್ ಜಾರಿಯಾಗಿದೆ, ಸಿಕ್ಕಿದ್ರಾ? ಜೊತೆಯಲ್ಲಿ ಏನು ವಕೀಲರಾದಂಥ ದೇವರಾಜೇಗೌಡರು ಕತೆ ಏನು? ಪ್ರಜ್ವಲ್ ರೇವಣ್ಣ ಅವರು ನಿಜವಾಗ್ಲೂ ಇಷ್ಟೆಲ್ಲ ಆಗಿದ್ರೂ ಕೂಡ ನಿದ್ರೆ ಮಾಡ್ತಾ ಇದ್ದಾರಾ? ಈ ಕುರಿತು ಸಂಪೂರ್ಣವಾದಂಥ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಪ್ರಜ್ವಲ್ ರೇವಣ್ಣ ಅವರ ಕತೆ ಏನಾಗಿದೆ ಸ್ವಾಮಿ? ಎಸ್, ಹಾಸನದಲ್ಲಿ ಬಹುನಿರೀಕ್ಷಿತ, ಅಂದರೆ ಇದು ಒಂದು ಹಾಸನ JDSನ ಭದ್ರಕೋಟೆ, ಅದರಲ್ಲೂ ದೇವೇಗೌಡರಂತಹ ಒಬ್ಬ ಮಾಜಿ ಪ್ರಧಾನಿ, ಒಬ್ಬ ನಮ್ಮ ಮಣ್ಣಿನ ಮಗ, ಅಂಥವ್ರಿಗೆ ಒಂದು ಏನಂತ ಹೇಳ್ಬೋದು, ಅದು ಕರ್ಮಭೂಮಿ ಅಂತ ಹೇಳ್ಬೋದು. ಅಂತಹ ಒಂದು ಕ್ಷೇತ್ರವನ್ನು ಮೊಮ್ಮಗನ ಕೈಗಿಟ್ಟು ದೇವೇಗೌಡರು ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದ್ದು ಪ್ರಜ್ವಲ್ ರೇವಣ್ಣ ಅಂತಲೇ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈತ ಮಾಡ್ಕೊಂಡಿರುವಂಥ ನೀಚ ಕೆಲಸಕ್ಕೆ ಇವತ್ತು ಯಾವ ರೀತಿ JDS ಆ ಒಂದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಹೀನಾಯವಾದಂಥ ಒಂದು ಸೋಲು ಕಾಣಬೇಕಾಯಿತು. ಅದು ಶ್ರೇಯಸ್ ಪಟೇಲ್ ಅಂತಹ ಒಬ್ಬ ಹುಡುಗನ ಮೇಲೆ, ಒಬ್ಬ ಹೊಸ ಮುಖ, ರಾಜಕೀಯವಾಗಿ ಅವರ ಬ್ಯಾಕ್ಗ್ರೌಂಡ್ ಏನೇ ಇದ್ದರೂ ಕೂಡ ಶ್ರೇಯಸ್ ಪಟೇಲ್ ಅಂತ ಒಬ್ಬ ಹುಡುಗನ ಮೇಲೆ ದೇವೇಗೌಡರಂಥ ಒಬ್ಬ ಬಲಿಷ್ಠ ನಾಯಕನ ಒಂದು ಕ್ಷೇತ್ರ ಹೇಗೆ ಉಳಿಸ್ಕೊಂಬಂದಿದ್ರು, ಶ್ರೇಯಸ್ ಪಟೇಲ್ ಮೂಲಕ ಆ ಒಂದು ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿರುವಂಥದ್ದು ನಿಜಕ್ಕೂ ದುರಂತ. ಇದನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ ಏನು ಸ್ವಾಮಿ ಕತೆ? ಪ್ರಜ್ವಲ್ ರೇವಣ್ಣವ್ರದ್ದು ಬೇಲ್ ಆಗುತ್ತಾ? ರಿಲೀಫ್ ಸಿಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಪ್ರಜ್ವಲ್ ರೇವಣ್ಣವ್ರಿಗೆ ಒಂದು ಕಡೆ ಆ ಸೋಲಿನ ಒಂದು ಕಹಿಯ ಒಂದು ಸೋಲಿನ ಆ ಒಂದು ರಿಸಲ್ಟ್ ಇದೆಯಲ್ಲ, ಅದನ್ನು ಅರಗಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಒಂದು ಸೋಲಿನ ಕಹಿ ಅನುಭವ. ಆದರೆ ಮತ್ತೊಂದು ಕಡೆ ಅವರ ಕಸ್ಟಡಿ, ಅವರ ಬಂಧನದ ಆ ಒಂದು ವಿಸ್ತೀರ್ಣ ಇದೆಯಲ್ಲ, ಅದು ಜೂನ್ 10ರವರೆಗೂ SIT ಅವರು ವಿಸ್ತೀರ್ಣ ಮಾಡಿರುವಂಥದ್ದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ತೀರ್ಪನ್ನು ನೀಡಿರುವಂಥದ್ದು. ಜೂನ್ 10ರವರೆಗೆ SIT ಅವರ ಕಸ್ಟಡಿನಲ್ಲೇ ಇರಬೇಕಾಗಿರುವಂಥದ್ದು. ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ಏನೇ ಸ್ಟ್ರಾಟಜಿ ಮಾಡಿದ್ರು, ಏನೇ ಇಲ್ಲಿ ನಿಂಬೆಹಣ್ಣಂತಹ ಏನೇ ಪ್ರಯೋಗ ಮಾಡಿದ್ರು ಕೂಡ ನೋಡಿ ಕಡೆಗೂ ಇಡೀ ಕುಟುಂಬವನ್ನು ಆ ನಿಂಬೆಹಣ್ಣು ಕೈ ಹಿಡಿಯಲೇ ಇಲ್ಲ. ಒಂದು ಕಡೆ ಅಪ್ಪ ಜೈಲು ಸೇರ್ತಾರೆ, ಇನ್ನೊಂದು ಕಡೆ ಅಮ್ಮನಿಗಾಗಿ SIT ಅಧಿಕಾರಿಗಳು ಹುಡುಕಾಟ ನಡೆಸ್ತಾರೆ, ಮತ್ತೊಂದು ಕಡೆ ಮಗನ ಸೋಲು, ಅದ್ರ ಜೊತೆಯಲ್ಲಿ ಏನು ಬಂಧನದ ವಿಸ್ತೀರ್ಣ ಜೂನ್ 10ರವರೆಗೂ ಹೋಗಿರುವಂಥದ್ದು. ಸೊ ಹೀಗೆ ಇನ್ನು ಇವರ ಮಧ್ಯೆ ದೇವರಾಜೇಗೌಡರದ್ದು ಕತೆ ಏನು ಅದನ್ನು ಕೂಡ ಹೇಳ್ತೀನಿ. ಸದ್ಯಕ್ಕೆ ಈಗ ಪ್ರಜ್ವಲ್ ರೇವಣ್ಣವ್ರಿಗಂತೂ ಬಂಧನದ ಒಂದು ಕಸ್ಟಡಿಯ ಒಂದು ದಿನಗಳು ಜೂನ್ 10ರವರೆಗೂ ವಿಸ್ತೀರ್ಣವಾಗಿರುವಂಥದ್ದು. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿರುವಂಥದ್ದು. ಇನ್ನು ಭವಾನಿ ರೇವಣ್ಣವ್ರ ಕತೆ ಏನು? ಭವಾನಿ ರೇವಣ್ಣವ್ರ ಕತೆ ಅಂತೂ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತೆಯನ್ನು ಅಪಹರಿಸಿರುವಂಥ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬಂಧನದ ವಾರೆಂಟ್ ಹೊರಡಿಸಿರುವಂಥದ್ದು. ಅವರು SIT ಅಧಿಕಾರಿಗಳು ಕೂಡ ಅವ್ರನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಹಿಂದೆ ಹೇಳಿದರು ಭವಾನಿ ರೇವಣ್ಣವ್ರು, ನಾನು ಬರ್ತೀನಿ ಅಂತೇಳಿ, ವಿಚಾರಣೆ ಎದುರಿಸ್ತೀನಿ ಅಂತೇಳಿ. ಬಟ್ ಇದೀಗ ಸಾಕಷ್ಟು ದಿನಗಳಿಂದ ತಲೆಮರೆಸ್ಕೊಂಡಿರುವಂಥದ್ದು. ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದರೂ ಕೂಡ ಕ್ಯಾರೆ ಅನ್ನೋದೇ ಅದಕ್ಕೂ ಕೂಡ ಉತ್ತರಿಸದೆ ಭವಾನಿ ರೇವಣ್ಣವರು ತಲೆಮರೆಸ್ಕೊಂಡಿರುವಂಥದ್ದು. ಒಟ್ಟಾರೆ ಬಂಧನದ ವಾರೆಂಟ್ ಇದೀಗ ಭವಾನಿ ರೇವಣ್ಣವರ ನೆತ್ತಿಯ ಮೇಲೆ ತೂಗಾಡ್ತಾ ಇರುವಂಥದ್ದು. ಯಾವುದೇ ಕ್ಷಣದಲ್ಲೂ SIT ಅಧಿಕಾರಿಗಳು ಬಂಧನ ಮಾಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ದೇವರಾಜೇಗೌಡರು ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಪೊಲೀಸರು ದೇವರಾಜೇಗೌಡರನ್ನು ಅರೆಸ್ಟ್ ಮಾಡಿರ್ತಾರೆ. ಹಾಗೆ 5ನೇ ತಾರೀಕು ಅಂದರೆ ಬುಧವಾರ ಹಾಸನ 2ನೇ ಹೆಚ್ಚುವರಿ ಜಿಲ್ಲಾ ಸೆಷನ್ ಕೋರ್ಟ್ ಒಂದು ತೀರ್ಪನ್ನು ನೀಡಿರುವಂಥದ್ದು. ಏನಂದರೆ ಸದ್ಯಕ್ಕೆ ಬೇಲ್ ಏನು ದೇವರಾಜೇಗೌಡರು ಬೇಲ್ಗೆ ಅಪ್ಲೈ ಮಾಡ್ಕೊಂಡಿರುತ್ತೆ, ಬೇಲನ್ನು ನಿರಾಕರಿಸಿರುವಂಥದ್ದು. ಸೊ ಅಷ್ಟಕ್ಕೆ ಸುಮ್ಮನೆ ಆಗ್ತಾರೆ ವಕೀಲು. ಎಷ್ಟೇ ಆದರೂ ವಕೀಲರ ತಲೆ ಅಲ್ವ, ಏನೇ ವಕೀಲರ ತಲೆ ಆದರೂ, ಏನೇ ನಿಂಬೆಹಣ್ಣು ಅಸ್ತ್ರ ಇದ್ದರೂ, ಏನೇ ರಾಜಕೀಯ ಬಲ ಇದ್ದರೂ ಕೂಡ ಗ್ರಹಚಾರ ಕೈ ಕೊಟ್ಟರೆ ಯಾರು ಏನು ಬೇಕಂದ್ರೂ ಆಗ್ಬೋದು ಅನ್ನೋದಕ್ಕೆ ಸಣ್ಣ ಉದಾಹರಣೆ. ಜೊತೆಯಲ್ಲಿ ಈ ಕಾನೂನು ಇದೆಯಲ್ಲ, ಈ ಕಾನೂನಿನ ಬಿಗಿ ಮುಷ್ಟಿ ಇದೆಯಲ್ಲ, ಯಾರನ್ನು ಎಲ್ಲಿ ಬೇಕಂದ್ರೂ ಕೂರಿಸುವಂಥ ತಾಕತ್ತು ಅದು ನಮ್ಮ ಕಾನೂನಿಗಿದೆ ಅಂತ ಹೇಳಿದ್ರೆ ಬಹುಶಃ
ಅದು ಹೇಳ್ಕೊಳ್ಳೋಣ, ಅದನ್ನು ಹೆಮ್ಮೆಯಿಂದ ಹೇಳೋಣ. ಹಾಗೆ ಈಗ ದೇವರಾಜೇಗೌಡರ ಕತೆಗೆ ಬರೋದಾದರೆ, ದೇವರಾಜೇಗೌಡರಿಗೆ ಸದ್ಯಕ್ಕೆ ಹಾಸನ 2ನೇ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಅವರಿಗೆ ಬೇಲನ್ನು ನಿರಾಕರಿಸಿರುವಂಥದ್ದು. ಹಾಗಾಗಿ ದೇವರಾಜೇಗೌಡರು ಇದೀಗ ಹೈಕೋರ್ಟ್ ಮೆಟ್ಟಿಲನ್ನು ಏರುವಂಥ ಪ್ರಯತ್ನದಲ್ಲಿದ್ದಾರೆ. ಬೇಲ್ಗೋಸ್ಕರ ವಕೀಲ ದೇವರಾಜೇಗೌಡರು ನೋಡಿ ಹೇಗೆ ಅಲಿತಾ ಇದ್ದಾರೆ. ಅದಕ್ಕೆ ಹೇಳೋದು, ಈ ಪಾಪದ ಕೊಡ ತುಂಬಿದ್ರೆ ಯಾರನ್ನು ಕೂಡ ಆ ವಿಧಿ ಕಾಪಾಡೋದಿಲ್ಲ ನೋಡಿ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಅಂದಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಗಳ ಸುದ್ದಿಗಾಗಿ ನೋಡ್ತಾ ಇರಿ News12 ಕನ್ನಡ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.